ನಮಸ್ತೆ. ಹಾಯ್ ಎಲ್ಲ ಹೆಂಗಿದ್ರಿ? ಎಲ್ಲ ಲಾಯಕ್ಕಿದ್ರಿ ಅಂತ ಥಿಂಕ್ ಮಾಡಿದೆ. ನೀವೆಲ್ಲ ಆಲೋಚನೆ ಮಾಡ್ಲಿಕ್ಕಿತ್ತು ಎಲ್ಲಿ ಯಾವ ಪ್ಲೇಸ್ ಅಂತ ಹೇಳಿ. ಇದು ಬೇರೆ ಯಾವುದೂ ಅಲ್ಲ, ಲುಲ್ಲು ಮಾಲ್. ನಮ್ಗೆ ಯಾರಿಗೂ ಮಾಲಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಮಕ್ಕಳಿಗೆ ಗೊತ್ತಲ್ಲ ಅದೆಂಥದ್ದೋ ಕ್ರೇಜ್ ಇರುತ್ತೆ. ಬಟ್ ನಾವು ಒಂದು ಕಂಡೀಷನ್ ಹಾಕಿ ಕರ್ಕೊಂಡು ಹೋಯ್ದಿತ್ತು, ಯಾವ ಗೇಮ್ಸು ಆಡಿಸೋದಿಲ್ಲ ಅಂತ. ಲುಲ್ಲು ಮಾಲ್ ಬಗ್ಗೆ ಹೇಳಿದ ತಕ್ಷಣ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅಲ್ಲಿ ಗೇಮ್ಸೇ ತುಂಬ ಫೇಮಸ್ ಅಂಥೇಳಿ. ಎಲ್ಲಿಗೆ ಹೋಗೋದಂತ ಆಲೋಚನೆ ಮಾಡ್ತಿತ್ತು. ಯಾವ್ದಾದ್ರು ದೊಡ್ಡ ಮಾಲಿಗೆ ಹೋಗಪ್ಪ, ಮಂತ್ರ ಸ್ಕ್ವೇರು, ಓರಿಯನ್, ಲುಲ್ಲು, ಏಷ್ಯನ್ ಮಾಲಿಗೆ ಹೋಗಪ್ಪ ಅಂತ ಆಲೋಚನೆ ಮಾಡ್ತು. ಬಟ್ ಹೊರಡೋದು ಲೇಟ್ ಆಯಿತು. ಹಾಗೆ ಜೋರು ಮಳೆ ಬತ್ತಿತ್ತು, ಅದಕ್ಕೆ ಬೇಡ ಲುಲ್ಲು ಮಾಲ್ಗೆ ಹೋಗಪ್ಪ ಅಂತ ಹೋಯ್ತು. ಅಲ್ಲಿ ಹೈಪರ್ ಮಾರ್ಕೆಟ್ ಇತ್ತಲ್ಲ, ಲುಲ್ಲು ಹೈಪರ್ ಮಾರ್ಕೆಟ್, ಕಾಮ ಪ್ರೈಸಸ್ ಎಲ್ಲ ಹೆಂಗಿತ್ತಂತ ಹೋಯ್ತು. ಅಲ್ಲಿ ನಮಗೆ ಒಂದು ಬ್ಲೇಡ್ ಬಿತ್ತು. ಮಕ್ಕಳನ್ನ ಕರ್ಕೊಂಡವ್ರು ಗೊತ್ತಲ್ಲ, ಟಾಯ್ಸು ಇಲ್ಲ ತಿನ್ಬೇಕು ಎಂಥವ್ರು ಚಾಕ್ಲೇಟು ಎಂಥವ್ರು ಕೇಂತಾನೆ ಇರ್ತವೆ. ಅದಕ್ಕೆ ಅಕ್ಕ ಟಾಯ್ಸ್ ಬೇಡ, ಬಂದದಕ್ಕೆ ಇದನ್ನೊಂದು ತಗೊಂಡು ಹಾಪ, ಇಲ್ಲಾಂದ್ರೆ ಬಿಡೋದಿಲ್ಲ ಅಂಥೇಳಿ ಇಬ್ಬರಿಗೂ ಒಂದೊಂದು ಪ್ಯಾಕ್ ಕೊಡಿಸ್ಲು. ಕೊಡಿಸಿ ಕಡೆಗೆ ಎಲ್ಲ ಬಿಲ್ಲಿಂಗ್ ಮಾಡ್ಕೊಂಡು ಬಂತು. ಹಾಗೆ ಒಂದು ಡಾಲು ತಗೊಂಡು ನಾವು ಹಾಗೆ ಹೊರಗೆ ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿತ್ತು. ನಾರ್ಮಲಿ ಮಾಲಿಗೆ ಬಂದರೆ ಎಲ್ಲ ಅಂಗಡಿ ಕಾಣ್ತಿಲ್ಲ ಎಂತೆಂತ ಇತ್ತಂತ ಹೇಳಿ. ನಮ್ಮ ಏರಿಯಾದಲ್ಲೂ ಝೂಡಿಯೋ ಇತ್ತು, ಬಟ್ ಅದ್ರ ಕಲೆಕ್ಷನ್ನೇ ಇಲ್ಲ, ಎಲ್ಲ ಸೇಲ್ ಆಗಿದ್ದಿತ್ತು. ಅದಕ್ಕೆ ನಾವು ಮಾಲಲ್ಲಿದ್ದು ಝೂಡಿಯೋಕ್ಕೆ ಹೋಯ್ತು. ನಾನು ಚೆಕ್ ಮಾಡಿದೆ, ಎಲ್ಲ ಝೂಡಿಯೋ ಇತ್ತಂತ ಗೊತ್ತಾಯಿತು. ಸೊ ಮಾಲಲ್ಲಿ ಝೂಡಿಯೋಕ್ಕೆ ಹೋದ್ರೆ ಒಳ್ಳೇದಂತಕ್ಕಂತ ಹೇಳಿದ್ರೆ ಜಾಸ್ತಿ ಕಲೆಕ್ಷನ್ ಇರುತ್ತೆ. ಆ ರೀಸನಿಂದ ಅಲ್ಲಿಗೆ ಹೋಯ್ತು. ಅಕ್ಕಂಗೆ ಅವಳ ಮಕ್ಕಳಿಗೆ ಬಟ್ಟೆ ತಗೊಂಕಿದ್ದಿತ್ತು. ಅದಕ್ಕೆ ನಾವು ಎಲ್ಲ ಝೂಡಿಯೋದೊಳಗೆ ಹೋಯ್ತು. ಅಲ್ಲಿ ಹೋದಾದ್ಮೇಲೆ ಒಳ್ಳೊಳ್ಳೆ ಕಲೆಕ್ಷನ್ ಇದ್ದಿತ್ತು, ಮಸ್ತ್ ಕಲೆಕ್ಷನ್ ಇದ್ದಿತ್ತು. ಸೈಜಸ್ ಎಲ್ಲ ಅವೈಲೇಬಲ್ ಇದ್ದಿತ್ತು. ನಮ್ಮ ಏರಿಯಾ ಝೂಡಿಯೋದಲ್ಲಿ ಸೈಜಸ್ಸು ಇರಲಿಲ್ಲ, ಕಲೆಕ್ಷನ್ಸು ಜಾಸ್ತಿ ಇರಲಿಲ್ಲ. ಹೊಸದಾಗಿ ಓಪನ್ ಇದ್ರೂ ಅಷ್ಟೆಂತ ಇರಲಿಲ್ಲ. ಹಾಗೆ ನಮ್ಮ ಅಕ್ಕ ಎಲ್ಲ ಡಿಸ್ಕಸ್ ಮಾಡಿ ತಗೊಂತ ಇದ್ಲು ಅಮ್ಮನ ಹತ್ರ. ಅಲ್ಲಿ ಅವಳು ನಂಗೆ ಒಂದು ಚಪ್ಪಲ್ ಕೊಡಿಸಿದ್ಲು, 500 ರುಪೀಸ್ ಇದ್ದಿತ್ತು. ನಾ ಬೇಡ 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 ಅಂದರೂ ಕೇಳಲಿಲ್ಲ. ನಮ್ಮ ಮಗಂಗೆ ಸೈಜ್ ಎಲ್ಲ ಚೆಕ್ ಮಾಡ್ತಾ ಇದ್ದಿದ್ಲು. ಎರಡನೇ ಮಗ ಅಂತೂ ಗಲಾಟೆ ಅಂದರೆ ಗಲಾಟೆ, ನೀವೇ ಕಾಣ್ಲಿಕ್ಕಲ್ಲಿ ಹೆಂಗೆ ಆಡ್ತಿದ್ದ. ಬೇಡ ನನಗೆ ಬಟ್ಟೆ ಬೇಡ ಅಂತ ಪಾಪ ಅವಳು ಅದಕ್ಕೆ ಕಣ್ಕಂತ್ಲಿದ್ದು. ಅದಕ್ಕೆ ನಾವು ಮಹಾತಾಯಿ ಅಂತೇಳಿ ಅವಳನ್ನು ಕರಿತು. ಅವಳು ನಮ್ಮ ಅಕ್ಕ ಎಲ್ಲರೂ ಎರಡನೇ ಮಗನ ಮನೇಲಿ ಬಿಟ್ಟು ಹೋಗುತ್ತೆ ಅಂತ ಹೇಳಿ ನಮ್ಮ ಅಮ್ಮ ಕೂಡ ಕಣ್ಕಂತಿಲ್ಲ ಅಂತ ಹೇಳಿದ್ರು. ಇವನ್ ನಾನು ಕೂಡ ಕಣ್ಕಂತಿಲ್ಲ ಅಂತ ಹೇಳ್ದೆ. ಅವ್ನಿಗೆ ತುಂಬ ಮೂಡ್ ಸ್ವಿಂಗ್ಸ್, ತುಂಬ ಕೋಪ, ಅವನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅವಳು ಮಾತ್ರ ಸಾಧ್ಯ. ಅಲ್ಲೂ ಎಷ್ಟು ಗಲಾಟೆ ಮಾಡಿದ ಹತ್ತಿದ ಅಂದರೆ ಯಪ್ಪ ಸಾಕಾಗಿ ಹೋಯ್ತು. ಎಲ್ಲ ಬಟ್ಟೆ ತಗೊಂಡು ಶಾಪ್ ಮಾಡಿ ಹೊರ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂತು. ನಮ್ಮ ಸಾಕಾಯ್ದಿತ್ತು. ನನ್ನ ಮಗಳು ಆವಾಗಷ್ಟೇ ಎದ್ದಿದ್ದಾಳು. ಅವಳದ್ದೊಂದು ಸೊಕ್ಕುದಲ್ಲಿ ನಡೀತಿದ್ದಿತ್ತು. ನಂಗಂತೂ ದುಡಿಯೋದಲ್ಲಿ ತುಂಬ ಹೊತ್ತಿದ್ದಿತ್ತ. ನಂಗೆ ತುಂಬ ಸಾಕಾಗಿ ಹೋಯ್ತಿತ್ತು. ಯಾಕಂದರೆ ಅಕ್ಕನ ಎರಡನೇ ಮಗ ತುಂಬ ಗಲಾಟೆ ಇಪ್ಪಕ್ಕೋಯಿ ತುಂಬ ಹೊತ್ತಲ್ಲೇ ಆಯ್ಕಂಗಾಯ್ತು. ಹಾಗಾಗಿ ಹೊರ ಬಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಆರಾಮ ಮಾಡಿ ಮತ್ತೆ ಮೇಲೆ ಹೋಯ್ತು ಅಂತ. ಹೊಟ್ಟೆ ಹಸಿತಿತ್ತು. ನಾವು ಮಧ್ಯಾಹ್ನ ಊಟನೂ ಮಾಡಲಿರ್ಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಯ್ದಿತ್ತು ಅಂತೇಳಿ. ಸೊ ಇನ್ನೆಂತ ಮಾಡೋದು, ಹೊರಗೆಲ್ಲ ಹೋಗೋದು ಕಷ್ಟ ಅಂತ ಅಲ್ಲೇ ಫುಡ್ ಕೌಂಟ್ರ್ ಇರುತ್ತಲ್ಲ ಅಂತ ಹೋಯ್ತು. ಬಟ್ ಎಂತ ಅಂತ ಹೇಳಿದರೆ ಔಟ್ ಸೈಡ್ಗೆ ಕಂಪೇರ್ ಮಾಡಿದ್ರೆ ತುಂಬ ಎಕ್ಸ್ಪೆನ್ಸಿವ್. ಅದ್ರ ಬದಲು ಒಂದು ಯಾವ್ದಾದ್ರು ಒಳ್ಳೆ ಹೋಟ್ಲಿಗೆ ಊಟ ಮಾಡ್ಲಿಕ್ಕೆ. ಬಟ್ ತುಂಬ ಹೊಟ್ಟೆ ಹಸಿದಾಗ ಅದನ್ನೆಲ್ಲ ಆಲೋಚನೆ ಮಾಡೋಕ್ಕಾಗ್ತಿಲ್ಲ. ಇದು ಗೇಮ್ಸು ಯಪ್ಪ, ಜನ ಅಂದರೆ ಜನ. ಲುಲು ಮಾಲಲ್ಲಿ ಅಂತ ಹೇಳಿದ್ರೆ ಗೇಮ್ಸ್ ಬಂದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೆ ಇಪ್ಪಕ್ಕೆ ಹೋಗಿ ಎಲ್ಲರೂ ಹೋಗಿ ಗಮ್ಮತ್ತಲ್ಲಿ ಆಟ ಆಡ್ತಾರೆ. ನಾವು ಎವ್ರಿ ಟೈಮ್ ಬಂದಲ್ಲೂ ತಗೊಂಡು ಅಲ್ಲಿ ಆಟ ಆಡಿಸ್ತಿತ್ತು. ಬಟ್ ಈ ಸಲ ಬೇಡ ಅಂತ ಫುಲ್ ಫಿಕ್ಸ್ ಆಯ್ದಿತ್ತು. ಕಡೆಗಲ್ಲೇ ರೋಲ್ಸ್ ಎಲ್ಲ ತುಂಬ ಐಟಮ್ ತಗೊಂತ ಆ್ಯಕ್ಚುಲಿ ನಾವಲ್ಲೂ. ಅಮ್ಮಂಗೆ ಮಾತ್ರ ಇದೊಂದು ದೋಸೆ ಸೆಟ್ ದೋಸೆ. ಅವ್ರು ಈ ರೋಲ್ಸ್, ಪಿಜ್ಜಾ, ಬರ್ಗರ್ ಅದು ಯಾವುದೂ ಅವ್ರು ಇಷ್ಟಪಡೋದಿಲ್ಲ. ಒಂಚೂರು ಟೇಸ್ಟ್ ಮಾಡಿ ಅಂದರೂ ನಮ್ಮ ಅಮ್ಮ ಕೇಂತಿರ್ಲಿಲ್ಲ. ನಮಗೆಲ್ಲ ತಿಂಬಕ್ಕೆ ಕ್ರೇಜ್ ಇತ್ತು ಅಂಬೋದಕ್ಕಿಂತ ನನ್ನ ಮಗಳಿಗೆ ತಿಂಬಕ್ಕೆ ಕ್ರೇಜ್ ಜಾಸ್ತಿ ಇದ್ದಿತ್ತು. ಮತ್ತು ನಿಮಗೆಲ್ಲ ಗೊತ್ತಿರುತ್ತೆ, ಮಾಲಲ್ಲಿ ಮಕ್ಕಳಿಗೋಸ್ಕರನೇ ಸಪ್ರೇಟ್ ಚೇರ್ ಇರುತ್ತೆ, ಅದ್ರಲ್ಲಿ ಹಾಕಿ ಕೂರಿಸಿ ಅವಳನ್ನು ಲಾಕ್ ಮಾಡಿದ್ದೆ. ಅವಳಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದಿದ್ದಳು. ಹಾಗೆ ಫ್ರೆಂಚ್ ಫ್ರೈಸು, ರೋಲ್ಸ್ ಎಲ್ಲ ಬಂದಿತ್ತು. ನಮ್ಮ ಅಕ್ಕ ಹೇಳ್ತಿದ್ಲು, ನೀನು ವೀಡಿಯೋ ಕಡಿಮೆ ಮಾಡ್ಕೊ, ಈ ಮಕ್ಕಳು ಗ್ಯಾರಂಟಿ ನಿಂಗೆ ತಿಂಬು ಬಿಡೋದಿಲ್ಲ, ಎಲ್ಲ ಖಾಲಿ ಮಾಡ್ತು ಅಂತ. ಅವು ಬೇರೆ ಯಾವುದನ್ನು ಇಷ್ಟಪಡಲಿಲ್ಲ, ಫ್ರೆಂಚ್ ಫ್ರೈಸ್ನ ಜಾಸ್ತಿ ಇಷ್ಟಪಟ್ಟು ತಿಂದು. ಬಟ್ ಅದು ಔಟ್ಸೈಡಿಂದ ಮಾಡೋದು ಒಳ್ಳೇದಲ್ಲ ಆ್ಯಕ್ಚುಲಿ. ಬಟ್ ಒನ್ ಡೇ ಎಲ್ಲ ಅಂತ ಕೊಟ್ವಿ. ನನ್ನ ಮಗಳದ್ದು ನಾಟಕ ಕಾಣಿ. ಒಂದು ಕಡೆ ದೋಸೆ ತಿಂತಿದ್ಲು, ಇನ್ನೊಂದು ಕಡೆ ಈ ಕಡೆ ಏನೋ ತಿಂತಿದ್ರಲ್ಲ, ಏನಿದೆ ಅಂತ ಅವಳು ಆಲೋಚನೆ ಮಾಡ್ತಾ ಇದ್ಲು. ಇದನ್ನೆಲ್ಲ ನಾವು ತಿನ್ಸಕ್ಕೆ ಹೋಗಲಿಲ್ಲ. ದೋಸೆ ಆದರೂ ಅಡ್ಡಿಲ್ಲ, ಬಟ್ ಈ ಫ್ರೆಂಚ್ ಫ್ರೈಸ್, ರೋಲು ಅದೆಲ್ಲ ಕೊಡೋದಿಲ್ಲ. ಜಸ್ಟ್ 1 ವರ್ಷದ ಮಗು ಅಲ್ಲ.
ಹಂಗಾಗಿ ನಮ್ಮ ಅಕ್ಕನ ಮಕ್ಳಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಿದ್ರು. ಅವಳು ಮನೆಯಲ್ಲೇ ಅಕ್ಕ ಎಲ್ಲದೂ ಮಾಡಿಕೊಡೋದು. ಅವಳು ಔಟ್ಸೈಡ್ ಫುಡ್ ರೆಫರೇ ಮಾಡೋದಿಲ್ಲ ಮಕ್ಕಳಿಗೆ. ಈ ಥರ ಎಲ್ಲೂ ಅಪರೂಪ ಅಂದರೆ ಅಪರೂಪ ಬಂದಲ್ಲಿ ತಿಂತು. ಸೊ ತುಂಬ ಖುಷಿಯಿಂದ ಇದ್ದಿದ್ದು. ನಮ್ಮ ಅಮ್ಮಂಗೆ ದೋಸೆ ತಿಂಬುಕೇ ಬಿಡ್ತಿರ್ಲಿಲ್ಲ ಅವಳು. ಅವಳು ಹೆಂಗೆ ಅಂದರೆ ಮೂಡಿ ತಿಂದ್ರೆ ತಿಂತ್ಲು, ಇಲ್ಲ ಹಾಗೆ ಉಗಿತಾನೇ ಆಯ್ಕಂತ್ಲು. ಎಲ್ಲ ತಿಂತಿದ್ರೆ ಅವಳು ತಿಂತ್ಲು, ಒಬ್ಳಿಗೆ ತಿನ್ಸಿದ್ರೆ ಅವಳು ತಿಂತಿಲ್ಲ. ಅವಳಿಗೆ ಅವಳ ಫುಡ್ಕಿಂತ ನಮ್ಮ ಫುಡ್ ಮೇಲೆ ಕ್ರೇಜೇ ಜಾಸ್ತಿ. ತುಂಬ ಖುಷಿಯಲ್ಲಿದ್ದಾಳಂತೂ ಅವತ್ತವಳು. ನಂಗೆ ತಿಂಬು ಕೊಡ್ತಿದ್ರಲ್ಲಪ್ಪ ಅಷ್ಟು ಟೇಸ್ಟಿ ಇತ್ತು ಅಂತೇಳಿ. ನಾನು ಇದನ್ನೆಲ್ಲ ಕೊಡ್ತಿರ್ಲಿಲ್ಲ, ರಾಗಿ ಮಣ್ಣಿ ರೈಸು ನಮ್ಮ ಫುಡ್ಡೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೆ. ಅವಳಿಗೆ ಕೊಡ್ತಿರ್ಲಿಲ್ಲ ಆ್ಯಕ್ಚುಲಿ. ಚಪಾತಿ ದೋಸೆ ಕೊಡ್ತಿದ್ದೆ, ಅದಕ್ಕೆ ಚಟ್ನಿ ಎಲ್ಲ ಮುಡಿಸಿ ಕೊಡ್ತಿರ್ಲಿಲ್ಲ. ಅವತ್ತು ಅಮ್ಮ ಎಲ್ಲ ತಿನ್ನಿಸ್ತಿದ್ರಾ, ಅದಕ್ಕೆ ಭಾರಿ ಅಂದರೆ ಭಾರಿ ಖುಷಿಯಲ್ಲಿದ್ಲು. ಹಾಗೆ ನಾವೆಲ್ಲರೂ ಆರ್ಡ್ರ್ ಮಾಡಿದ್ದೆಲ್ಲ ಒಂದೊಂದು ಕೌಂಟ್ರಿಗೆ ತಗೊಂಡು ಬಂದು ತಿಂತಿತ್ತು. ಆಲ್ರೆಡಿ ರೋಲು ಫ್ರೆಂಚ್ ಫ್ರೈಸ್ ಎಲ್ಲ ಖಾಲಿ ಆಯ್ದಿತ್ತು. ಆಮೇಲೆ ಇದು ಪಿಜ್ಜಾ ಬಂದಿತ್ತು. ನಾವೆಲ್ಲ ಒಂದೊಂದೇ ತಗೊಂಡಿದ್ದಿತ್ತು, ಬಿಕಾಸ್ ನೋಡಿ ತಗೊಂಬ ಮತ್ತು ವೇಸ್ಟ್ ಆತ್ತಂಥೇಳಿ. ಪಿಜ್ಜಾ ತಗೊಂಡಿದ್ದಿತ್ತು, ಹಾಗೆ ಬರ್ಗರ್ ತಗೊಂಡಿದ್ದಿತ್ತು. ಪಿಜ್ಜಾ ಆದರೂ ತಿಂದೋ ಮಕ್ಕಳು, ಬಟ್ ಯಾಕೋ ಬರ್ಗರ್ನ ಅಷ್ಟು ಇಷ್ಟನೇ ಪಡಲಿಲ್ಲ. ನಮಗೂ ಅಷ್ಟು ಇಷ್ಟ ಇರಲಿಲ್ಲ. ತಗೊಳೋದು ಫುಡ್ ವೇಸ್ಟ್ ಆಗ್ತಲ್ಲ ಅಂತೇಳಿ ತಿಂತು. ಅಲ್ಲಿ ನಾವು ಏನಿಲ್ಲ ಅಂತ ಹೇಳಿದ್ರು ಒಂದು 2,500-3,000 ತನಕ ಖರ್ಚಾಯ್ದಿತ್ತು. ಇನ್ನೂ ಎಂಥ ಐಟಮ್ ಎಲ್ಲ ತಗೊಂಡಿದ್ದು. ಪಿಜ್ಜಾ ಒಂದಲ್ಲ 2-3 ತಗೊಂಡಿದ್ದು, ಬಟ್ ನಾವು ಅದನ್ನು ವೀಡಿಯೋದೆಲ್ಲ ತೋರಿಸ್ಲಿಲ್ಲ. ಅವ್ನು ಬೇಡ ಅಂತಿದ್ದೆ. ನಮ್ಮ ಅಕ್ಕ ತಿಂಬುದರ್ ತಿನ್ನು ಅಂತೇಳಿ ಫೋರ್ಸ್ ಮಾಡ್ತಾ ಇದ್ಲು. ಗೇಮ್ಸ್ ಅಂತ ಕೇಳಿದೆ. ನಾವಿಲ್ಲ, ಗೇಮ್ಸಿಗೆ ಕರ್ಕೊಂಡು ಹೋಗ್ತಿಲ್ಲ ಅಂತ. ಆಮೇಲೆ ನನ್ನ ಮಗಳಿಗೆ ಯಾವಾಗಲೂ ಕೂದಲು ಇಲ್ಲ ಕಿವಿಯಲ್ಲಿಪ್ಪು ಇಯರಿಂಗ್ ಮೇಲೆ ತುಂಬ ಕ್ರೇಜ್. ನನ್ನ ಅಕ್ಕ ಎತ್ಕೊಂಡಾಗ ಕೂದಲು ಎಳುವುದು, ಅವಳು ಇಯರಿಂಗ್ ಕಿತ್ತಾಕೋದು, ಹಿಂದೆ ಕೈ ಕೊಚ್ಚು ಮಾಡ್ತಾನೇ ಇದ್ಲು. ಇವರೆಲ್ಲ ಇಪ್ಪಕ್ಕೆ ಹೊಯ್ ಒಂಥರ ಫ್ರೀ, ಇಲ್ಲಾಂದರೆ ನಂಗೆ ಸಾಕಾಯಿ ಹೋಗ್ಬೋದು ಒಬ್ಳೆ ಕಣ್ಕಂಡು. ಇವರೆಲ್ಲ ಯಾರು ಬಂದ್ರೆ, ಅಮ್ಮ ಅಕ್ಕ ಯಾರು ಬಂದರೆ ನಮ್ಮ ಮಗು ಕಾಣಕ್ಕಂತೆ ಇಲ್ಲ, ಅವರಿಗೆ ಹ್ಯಾಂಡ್ ಓವರ್ ಕೊಟ್ಬಿಡ್ತೆ. ಇನ್ನೇನು ಎಕ್ಸಿಟ್ ಆಗೋ ಟೈಮಲ್ಲಿ ನಮ್ಮ ಅಕ್ಕನ ಮಕ್ಕಳು, ಇಲ್ಲ ನಂಗೆ ಡೋನೆಟ್ ಬೇಕೇ ಬೇಕಂತೇಳಿ. ನಾನು ಹೇಳ್ತಿದ್ದೆ ಬೇಡ, ನಮ್ಮ ಏರಿಯಾದಲ್ಲಿ ಕೊಡಿಸ್ದೆ, ಕಡಿಮೆಗೆ ಒಳ್ಳೇದೇ ಸಿಕ್ಕತ್ತಂತ. ಇಲ್ಲ ನಂಗೆ ಇಲ್ಲಿಂದೇ ಬೇಕಂತ ಗಲಾಟೆ ಮಾಡ್ತಿದ್ದು. ಅಲ್ಲಿ ಎಂತ ಅಂತ ಹೇಳಿದ್ರೆ ಬೈ 4 get 2 ಆಫರ್ ಇತ್ತು. ಅವ್ರು ಕೇಳ್ರಿ, ನಮ್ಗೆ ಯಾರಿಗೂ ತಿಂಬಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಹೊಟ್ಟೆ ತುಂಬ ಅಂದರೆ ತುಂಬಿ ಹೋಗಿತ್ತು, ಅಷ್ಟು ತಿಂದಿತ್ತು. ಆಮೇಲೆ ಮಕ್ಕಳು ಬಿಟ್ಟದ್ದಲ್ಲ, ಹಾಗಾಗಿ ನಾವು ಬೇಡ ಅಂತಿತ್ತು. 2 ಡೋನೆಟ್ ತೊಗೊಂಡು, 1 ಡೋನೆಟ್ಗೆ 200 ಸಮಥಿಂಗ್ ಎಬೋನೇ ಇದ್ದಿತ್ತು. ಆಮೇಲೆ ನಮ್ಮ ಅಕ್ಕ ಕೇಳಲಿಲ್ಲ, ನನಗೆ ಒಂದು ಕೇಕ್ ತಗೊಂಡ್ಲು, ಡಬಲ್ ಚಾಕೋ ಸಮಥಿಂಗ್. ಬಿಕಾಸ್ ನನಗೆ ಚಾಕ್ಲೇಟ್ ಫ್ಲೇವರ್ ಕೇಕ್ಸ್ ಅಂದರೆ ತುಂಬ ಇಷ್ಟ, ಬಟ್ ನಂಗೆ ಆವತ್ತದು ಯಾಕೋ ಇಷ್ಟನೇ ಆಗಲಿಲ್ಲ. ಒಂಥರ ಹಿಟ್ ತಿಂದಂಗೆ ಆಯ್ದಿತ್ತು. ನಮ್ಮ ಅಕ್ಕನ ಹತ್ರ ಹೇಳ್ತಿದ್ದೆ, ಬಟ್ ತಗೊಳೋದು ವೇಸ್ಟ್ ಆಗ್ಕಾಗ. ಒಂದು ಕಡೆ ಹೊಟ್ಟೆ ತುಂಬಿ ಹೋಯ್ದಿತ್ತು. ಅವಳಿಗೆ ಹೇಳಿದ್ದೆ ಬೇಡ ಅಂತ, ಬಟ್ ಅವಳು ಕೇಳಲಿಲ್ಲ. ಯಾರು ತಿಂಬಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ವಿಧಿ ಇಲ್ಲದೆ ನಾನೇ ಬಾಯಿಗೆಲ್ಲ ತುರ್ಕೊಂಡು ತಿನ್ಕೊಂಡು ಬಂದೆ. ಹಾಗೆ ಅಲ್ಲಿ ಲುಮಾಲ್ ಎಂಟ್ರೆನ್ಸಲ್ಲಿ ಇದಾಗಬೇಕಾದ್ರೆ ಆರ್ಮಿಯವ್ರದ್ದೆಲ್ಲ ಮಾಡಿ ಇಟ್ಟಿದ್ರು. ನನಗೆ ಎಕ್ಸಾಕ್ಟ್ ಅದು ಎಂತ ಅಂತ ಈಗ ನೆನಪಾಗ್ತಾ ಇಲ್ಲ. ಮೌಂಟೇನ್ ಸಮಥಿಂಗ್ ಅವ್ರದ್ದು ಯುದ್ಧ ಮಾಡಿದ್ರ ಬಗ್ಗೆ ಎಲ್ಲ ತುಂಬ ಚೆಂದ ಇದ್ದಿತ್ತು. ಎಲ್ಲ ಕಣ್ಕೊಂಡು ತುಂಬ ಮಾಲ್ ಎಕ್ಸ್ಪ್ಲೋರ್ ಮಾಡಿದ್ದು. ನಾವು ಒಂದು 3 ಹಂಗೆ ಹೋಯ್ತು ಅನ್ಸುತ್ತೆ, 7 ಹಂಗೆ ಎಕ್ಸಿಟ್ ಆಯ್ತು ಅಲ್ಲಿ. ಅಷ್ಟೊತ್ತು ನಾವು ತಿರುಗಿತ್ತು. ಇನ್ನೂ ಎಂತೆಲ್ಲ ಶಾಪಿಂಗ್ ಮಾಡಿದ್ರೆಲ್ಲ ಅವಧಿ ವೀಡಿಯೋ ಮಾಡೋಕ್ಕಾತಿಲ್ಲ, ಇದ್ದಿತ್ತು ಮಗು ಸಣ್ಣದೆಲ್ಲ. ಅದು ಕೆಲವು ಸಲ ಅಮ್ಮನೇ ಬೇಕಂತೇಳಿ ಗಲಾಟೆ ಮಾಡ್ತಿರ್ತಲು. ಹಾಗಾಗಿ ನಾನೇ ಕಣ್ಕೊಂತಿದ್ದೆ ಅವಳನ್ನು. ಅಲ್ಲೆಲ್ಲದು ಕಣ್ಕೊಂಡು ಹಾಗೆ ಹೊರಗೆ ಬಂತು. ಫೋಟೋಸ್ ಎಲ್ಲ ತಕ್ಕಮ್ಮ ಅಂತೇಳಿ ನಾವು ಬಂದಲ್ಲಿ ಮಳೆ ಬತ್ತಿತ್ತು. ಹಂಗಾಗಿ ನಾವು ಎಂಟ್ರೆನ್ಸ್ ಹತ್ರ ಇಂಥದ್ದು ಫೋಟೋಸ್ ಎಂಥದ್ದು ತೆಕ್ಕೊಂಡಿರಲಿಲ್ಲ. ಎಕ್ಸಿಟ್ ಆಪತ್ತಿಗೆ ಮತ್ತೆ ತೆಕ್ಕಮ್ಮ ಅಂತ ಎಣಿಸ್ಕೊಂತ. ಬಟ್ ಅಷ್ಟೊತ್ತಿಗೆ ಕತ್ಲೆ ಆಯ್ದಿತ್ತು, ಬೆಳಕೇನಿರಲಿಲ್ಲ. ಆದರೂ ಒಂದು ಸ್ವಲ್ಪ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಗಮ್ಮತ್ತು ಮಾಡ್ತಿದ್ದಿತ್ತು. ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ಲು. ನಾನು ಹೊರಗೆ ಕರ್ಕೊಂಡು ಹೋಗ್ತಿಲ್ಲ, ಬಟ್ ಇವರೆಲ್ಲ ಒಪ್ಪಕ್ಕೋಯ್ ನಾವೆಲ್ಲ ಹೊರಗೆ ತಿರುಗ್ತಿತ್ತು. ಹಂಗಾಗಿ ಅವಳು ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಆಲ್ರೆಡಿ ಕಾಣ್ಲಿಕ್ಕೆ ಹೋಗಿ 7 ಆಗಿತ್ತು. 7 ಆದಮೇಲೆ ಇನ್ನೆಂತ ಮಾಡೋದು ಅಂತ ಆಲೋಚನೆ ಡಿಸ್ಕಸ್ ಮಾಡ್ತಾ ಇತ್ತು. ಇಲ್ಲಿಗೆ ಹೋಪ ಎಂತಕ್ಕಂದರೆ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಊರಿಗೆ ಹೊರಡೋದ್ರಲ್ಲಿದ್ಲ. ಸೊ ಎಂತ ಮಾಡೋದು, ಎಲ್ಲಿಗಾರು ಹೋಪ ಅಂತ ಹೇಳಿ ಅಲ್ಲಿಂದ ಸೀದಾ ಮಲ್ಲೇಶ್ವರಂ ಹೋಯ್ತು. ಆಲ್ರೆಡಿ ಮಲ್ಲೇಶ್ವರಂ ಅವಳು ಮೊದಲು ಬಂದಿದ್ದಾಳೆ, ಸ್ಟಿಲ್ ಕರ್ಕೊಂಡು ಹೋದೆ. ಹತ್ತಿರ ಇದ್ದಿದ್ದದೆ, ಎಂತಕ್ಕಂದ್ರೆ ಮಳೆ ಬತ್ತಿತ್ತು. ಫಸ್ಟ್ ಗಾಂಧಿ ಬಜಾರ್ ಓಪ ಅನ್ಸ್ಕೊಂತು ದೂರ ಆಯ್ತು, ಆಲ್ರೆಡಿ ತುಂಬ ಮಳೆ ಬತ್ತಿತ್ತಲ್ಲ. ಸೊ ಮಲ್ಲೇಶ್ವರಂ ಓಪ ಅಂತ ಹೋಯ್ತು. ಅಲ್ಲೂ ಅವಳು ಪರ್ಚೇಸ್ ಮಾಡಿದ್ಲು. ನಾನು ಪರ್ಚೇಸ್ ಮಾಡಿದ್ದೆ, ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಕಾಣ್ಲಿಕ್ಕೆ. ಶಾರ್ಟ್ ಕುರ್ತಾ ಅವಳಲ್ಲಿ ಪರ್ಚೇಸ್ ಮಾಡಿದ್ಲು, ಅವಳಿಗೆ ಇಷ್ಟ ಆಯಿತು. ಜಸ್ಟ್ 200 ರೂಪೀಸ್ಗೆ ಶಾರ್ಟ್ ಕುರ್ತಾ ಸಿಗ್ತಿತ್ತು.
ಅವಳು ತುಂಬ ವೇರ್ ಮಾಡ್ತಿದ್ಲು ಬಿಕಾಸ್ ಅವಳು ತುಂಬ ಸಪೂರ ಇದ್ಲು, ಹಾಗೆ ಶಾರ್ಟ್ ಕುರ್ತಾ ಅವಳು ತುಂಬ ಇಷ್ಟಪಡ್ತಿದ್ಲು. ಅವಳೆಲ್ಲ ಚೆಕ್ ಮಾಡಿ ತಗೊಂತಿದ್ಲು. 3-4 ಪೀಸ್ ತಗೊಂತೆ ಅಂತ ಫಸ್ಟ್ ಎನ್ಸ್ಕೊಳ್ಳ, ಆಮೇಲೆ ಕಾಂಬ ಒಂದು ಕ್ವಾಲಿಟಿ ಹೆಂಗೆ ಬತ್ಕಂಡು ತಗೊಂಬ ಅಂಥೇಳಿ ಚೆಕ್ ಮಾಡ್ತಾಯಿದ್ಲು. ತುಂಬ ಶಾರ್ಟ್ ಆಗುತ್ತೆ ಎಂಥ ಕತೆ ಅಂತ ಅಂದ್ಕೊಂಡು ಇದು ಮಾಡ್ತಿದ್ಲು. ಬಟ್ ಮಳೆ ಬಂದಿಪ್ಪಕ್ಕೆ ಹೋಗಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಎಂತ ಅಂತ ಹೇಳಿದ್ರೆ ಅಂಗಡಿ ಕ್ಲೋಸ್ ಆಯ್ದಿತ್ತು, ಇಲ್ಲ ಟಾರ್ಪಲ್ ಮುಚ್ಚಿ ಇಟ್ಟಿದ್ದೀರ. ಹಾಗೆ ಅಷ್ಟಪ್ಪ ಅಂಗಡಿ ಏನು ಓಪನ್ ಇರಲಿಲ್ಲ. ಇದ್ದಿದ್ರಲ್ಲೇ ಚೂರು ಪಾರ್ ಕಣ್ಕೊಂಡು ಬಂತು. ಅದ್ರಲ್ಲಿ ಬೇರೆ ನನ್ನ ಮಗಳು ಪುನಃ ಮನ್ಕೊಂಡು ಬಿಟ್ಟಿದ್ಲು. ಪಾಪ ನಮ್ಮಮ್ಮ ಅದನ್ನು ಹಿಡ್ಕೊಂಡು ಒದ್ದಾಡ್ಕೊಂಡು ಮುಂದೆ ಹೋಗ್ತಿದ್ದಿದ್ರು. ಹಾಗಾಗಿ ನಾವು ಮಧ್ಯೆ ಮಧ್ಯೆ ಜಾಸ್ತಿ ಶಾಪ್ ಮಾಡಲಿಲ್ಲ, ಒಂದೊಂದು ಶಾಪ್ ಕಂಡ್ಕೊಂಡು ಒಂದೊಂದು ತಗೊಂತ ಹೋಯ್ತು. ಅವಳು ಅದನ್ನು ತಗೊಂಡ್ಲ. ಆ್ಯಕ್ಚುಲಿ ಅವಳಿಗೆ ಇಷ್ಟ ಆಯ್ತು ಅಂತ ಹೇಳಿ ಅದೇ ಕಲರಲ್ಲಿ ಒಂದು ಆ ಹಳೆ ಶಾಪಲ್ಲಿ ತಗೊಂಡ್ಲಿಲ್ಲ. ಹಾಗೆ ಮುಂದೆ ಬಂದು ಅವಳು ಎಂತ ಅಂತ ಹೇಳಿದ್ರೆ ಅವಳು ಫ್ರೆಂಡಿಗೆ ಬಟ್ಟೆ ತಗೊಂತೆ ಅಂತ ಸುಳ್ಳು ಹೇಳಿ ನಂಗೆ ಒಂದು ಜೊತೆ ಬಟ್ಟೆ ತಗೊಂಡ್ಲು. ನಂಗೆ ಗೊತ್ತೇ ಇರಲಿಲ್ಲ. ಅವಳು ಮನೆ ಬಂದಾದ್ಮೇಲೆ ಹೇಳಲ್ಲ. ನಾನು ಇಲ್ಲ ಅವ್ರಿಗಿದು ಮ್ಯಾಚ್ ಹತ್ತು ತಗೊಂಬಂದವ್ರು ತಗೊಂತ ನಾನಂತೂ ಫುಲ್ ಸುಸ್ತಾಗಿ ಹೋಯಿದ್ದೆ. ಯಾಕಂದರೆ ನಾವು ಮನೆಯಿಂದ ಹೊರಗೆ ಬತ್ತೇ ಇಲ್ಲ, ಬಪ್ಪಕ್ಕೂ ಇಷ್ಟ ಆಗ್ತಿಲ್ಲ ಮಗು ಆದಮೇಲೆ. ಹಾಗಾಗಿ ನಾನು ತುಂಬ ಟಯರ್ಡ್ ಆಯಿತು. ಅದ್ರ ಮಧ್ಯೆ ಮಾಲಲ್ಲಿ ಅವಳು ನಾನೇ ಬೇಕಂದು ಗಲಾಟೆ ಮಾಡ್ತಿದ್ಲ. ಹಾಗೆ ಅವಳು ನಿಂತ್ಕೊಂಡು ಮಾಡಿ ಎಲ್ಲ ಸುಸ್ತಾಯಿತ್ತು. ಕೇಳ್ತಾ ಇದ್ಲು ಇದು ತಗೊಂಬ ಅಂತ. ಅವಳಿಗೆ ಇದು ಇಷ್ಟ ಆಯ್ತಿತ್ತು. ಬಟ್ ಅವ್ರು ತುಂಬ ಕಾಸ್ಟ್ಲಿ ರೇಟ್ ಹೇಳಿದ್ರು, 900 ಹೇಳಿದ್ರು. ನಾನು ಇಲ್ಲ ಅಷ್ಟು ವರ್ತಿ ಇಲ್ಲ ಅಕ್ಕ, ಬೇಡ 700 ಕೊಡ್ಲಕ್ಕಂತ ನಾವು ಬಾರ್ಗಿನ್ ಮಾಡಿದ್. ಬಟ್ ಅವರು ಅದು ಕನ್ವಿನ್ಸ್ ಆಗಲಿಲ್ಲ. ಅದಕ್ಕೆ ನಾನು ಬೇಡ ಸುಮ್ಮನೆ ಎಂತಕ್ಕೆ ಬಿಟ್ಬೇಡ ಅಂತ. ಬಿಕಾಸ್ ಆಲ್ರೆಡಿ ಅವಳು ಮೇಲೆ ಜೆ ಪಿ ನಗರಲ್ಲೆಲ್ಲ ತುಂಬ ಶಾಪಿಂಗ್ ಮಾಡಿದ್ಲ. ಸುಮ್ಮನೆ ವರ್ತಿಯಲ್ಲ ನೀನು 900 ಕೊಡುವಂಥದ್ದು ಏನಿಲ್ಲ. ಸ್ಟೋನ್ಸ್ ಎಲ್ಲ ಹೋಯ್ತು ವಾಶ್ ಆದಮೇಲೆ, ಬೇಡ ಅಂತ ಹೇಳಿದೆ. ಮತ್ತು ಅವಳು ಹಾಕಿ ಡ್ರೆಸ್ ಕಲರು ಆ ಕಲರು ಆಲ್ಮೋಸ್ಟ್ ಸೇಮ್ ಇದ್ದಿತ್ತು. ಯಾವುದೇ ಈ ಥರ ಶಾಪಿಂಗ್ ಕಡೆ ಹೋಯ್ನಿ ಬೆಂಗಳೂರಲ್ಲಿ ಸ್ಪೆಷಲಿ ಬಾರ್ಗಿನ್ ಮಾಡ್ಕೆ. ಅದೇನೋ ಉಡುಪಿ ಬದಿಗೆ ಹೋಯ್ನ ಬಾರ್ಗಿನ್ ಮಾಡಿದೆ ಅಂದರೆ ಮುಚ್ಕೊಂಡು ಎತ್ಕೊಂಡು ಹೋಯ್ನಿ ಅಂತ ಅವ್ರು ಡೋಂಟ್ ಕೇರ್ ಅಂತಾರೆ. ಬಟ್ ಬೆಂಗಳೂರಲ್ಲಿ ಹಾಗಲ್ಲ, ನೀವು ಬಾರ್ಗಿನ್ ಮಾಡಲಿಲ್ಲ ಅಂದರೆ ಮುಗಿದ ಕತೆ. ಅವ್ರು ಹೇಳೋದು 1000 ಹೇಳ್ತರು, ನಾವು ಅದನ್ನೊಂದು 500-600 ಇಳಿಸ್ಕತ್ತು. ಮತ್ತು ಬಟ್ಟೆನೂ ಹಾಗೆ ಎಲ್ಲದು ಕಂಡು ತಗೊಂಕ ಒಟ್ರಾಶಿ ತಗೊಂಕಾಗ ಕೆಲವು ಬಟ್ಟೆ ಲೈಕ್ ಬತ್ತಿಲ್ಲ. ಒಂದು ಎಷ್ಟೋ ಬಟ್ಟೆಗಳು ಈಗ 5 ವರ್ಷ ಆಯ್ತು ಮಲ್ಲೇಶ್ವರಮಲ್ಲಿ ತಗೊಳೋದು, ಇನ್ನೂ ಕೂಡ ಹಾಗೆ ಇತ್ತು. ಸೊ ಕಂಡು ತಗೊಂಡು ಅರ್ಜೆಂಟ್ ಮಾಡಿ ಒಟ್ರಾಶಿ ತಗೊಂಡ್ಬಿಡಿ. ಹಾಗೆ ಬಾರ್ಗಿನ್ ಮಾಡಿ ಇಲ್ಲಾಂದರೆ ನಿಮ್ಗೆ ಅದು ವರ್ಕೌಟ್ ಆಗ್ತಿಲ್ಲ. ಇಲ್ಲಿ ನಾವು ಇದು ಒಂದು ಸೇಮ್ ಸೆಟ್ಟನ್ನು ನಾವು ಚಿಕ್ಕಪೇಟೆಲ್ಲಿ ತಗೊಂಡಿದ್ದಿತ್ತು. ನಮ್ಮ ಅಕ್ಕ ಅದನ್ನು ರೇಟ್ಗೆ ಅಂತ ಇದ್ದಿದ್ಲು ಇಲ್ಲಿ ಎಷ್ಟಂತ ಹೇಳಿ. ಆ್ಯಕ್ಚುಲಿ ಇಲ್ಲೇ ಸ್ವಲ್ಪ ಕಡಿಮೆ ಇದ್ದಿತ್ತು, ಅಲ್ಲೇ ಒಂದು ಸ್ವಲ್ಪ ಜಾಸ್ತಿ ಅಂತ ನಾವು ಡಿಸ್ಕಸ್ ಮಾಡ್ತಿತ್ತು. ಒಂದು 50 ರುಪೀಸ್ ಏನೋ ಡಿಫ್ರೆನ್ಸ್ ಇದ್ದಿತ್ತು ಇಲ್ಲಿಂದ ಅಲ್ಲಿಗೆ. ಕಡೆಗೆ ಅಲ್ಲೇ ಒಂದು ಅವಳು ಟಾಪ್ ತಗೊಂಡು ಹಾಗೆ ಎಂಕಲ್ ಹತ್ರ ಅದು ಕಿಚನ್ಗೆ ಯೂಸ್ ಮಾಡೋ ಕರ್ಚೀಫ್ ಥರ ಬರುತ್ತಲ್ಲ ಅದು ತಗೊಂಡು. ಪಾಪ ಅದಂತೂ ಇನ್ಸಿಡೆಂಟ್ ಮರುಕಾಗ್ತಿಲ್ಲ. ಅವರು ಕೊಟ್ಟಾದಮೇಲೆ ಕಣ್ಣಲ್ಲಿ ನೀರು ಹಾಕಿದ್ರೆ ನನಗೆ ಊಟಕ್ಕೆ ಇವತ್ತು ದುಡ್ಡಾಯ್ತು ಅಂತ ಹೇಳಿ ನಾವು ಎಷ್ಟು ಒಂದು 5 ಬರುತ್ತೆ 3 ಸೆಟ್ಸ್ ಏನೋ ತೊಗೊಂಡ್ವಿ 100 ರುಪೀಸ್ಗೆ 5. ಅದಾದಮೇಲೆ ಅವಳು ಇಯರಿಂಗ್ ಎಲ್ಲ ನೋಡ್ತಾ ಇದ್ಲು. ಮತ್ತು ಮಕ್ಕಳಿಗೆ ಏನ್ಕಲ್ಲ ಗಲಾಟೆ ವಾಚ್ ಬೇಕಂದು ನಮ್ಮ ಅಕ್ಕ ಫುಲ್ ಇರಿಟೇಟ್ ಆಗಿದ್ಲು. ಅವಳು ದೊಡ್ಡ ಇವ್ರು ಯೂಸ್ ಮಾಡುವಂಥ ವಾಚ್ಗೆ ಅಂತ ಇದ್ದ. ಬಟ್ ಅದು ಅವನಿಗೆ ಆತಿಲ್ಲ ಅಂಥೇಳಿ ಕನ್ವಿನ್ಸ್ ಮಾಡಿ ಒಂದು ವಾಚ್ ಕೊಡ್ಸ್ಕೊಪ್ಪಷ್ಟೊಳಗೆ ಸಾಕಾಯ್ತು. ಅದ್ರಲ್ಲಿ ನನ್ನ ಮಗಳು ಬೇರೆ ನನಗೆ ಅದು ಬೇಕು ಇದು ಬೇಕಂತೇಳಿ ತೋರಿಸ್ತಿದ್ಲು. ಈಗ ಗೊತ್ತಾಗ್ದೇ ಹೀಗೆ. ಇನ್ನು ಗೊತ್ತಾದ್ಮೇಲೆ ಎಂಥ ಕತೆಯೋ ದೇವರೇ ಬಲ್ಲ. ಎದ್ದಿದ್ದಿದ್ಲು ಅವಳು. ಹಾಗೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಬದಿ ತಿರ್ಕೊಂಡು ನಾವು ನಮ್ಮ ಏರಿಯಾಕ್ಕೆ ಬಂದು ಕಡೆಗೆ ಅಲ್ಲಿಯೇ ನಾವು ಔಟ್ಸೈಡೆಲ್ಲ ಫುಡ್ಡೆಲ್ಲ ತಿನ್ಕೊಂಡು ಮನೆಗೆ ಹೋಯ್ತು. ಬಂದು ಲುಲು ಮಾಲು ಮಲ್ಲೇಶ್ವರಂ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡೋದ್ರ ಬಗ್ಗೆ ಆಗಿರುತ್ತೆ. ಹಾಗೆ ನಾನೀಗ ನೆಕ್ಸ್ಟ್ ಒಂದು ಹಾಕ್ತೇನೆ ನಿಮಗೆ. ಅದ್ರಲ್ಲಿ ನಾನು ಎಂತೆಂತೆಲ್ಲ ತಗೊಂಡೆ, ಎಷ್ಟು ದುಡ್ಡು ಕೊಟ್ಟೆ ಎಲ್ಲದು ಇರುತ್ತೆ. ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಬಂದು ವೀಡಿಯೋ ನೋಡ್ತಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.